ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ 30 ಜನರಿಗೆ ಪಾಸಿಟಿವ್ ಬಂದಿದೆ. ಅಂದರೆ ಬೇರೆ ಬೇರೆ ಕಾರಣಕ್ಕೆ ಅಡ್ಮಿಟ್ ಆಗಿದ್ದಂಥವರು 456 ಜನರ ಸ್ಯಾಂಪಲನ್ನು RT-PCR ಮಾಡಿದ್ರು. ಅದರಲ್ಲಿ ಈಗ 30 ಜನಕ್ಕೆ ಕೋವಿಡ್ ಪಾಸಿಟಿವ್ ಇದೆ ಅಂತಕ್ಕಂಥದ್ದು ಗೊತ್ತಾಗ್ತಾ ಇದೆ. ವಿಕ್ಟೋರಿಯಾ ಹಾಸ್ಪಿಟಲ್ನಲ್ಲಿ ಯಾರಿಗೋ ಆಪರೇಷನ್ ಆಗಬೇಕಾಗಿರುತ್ತೆ, ಯಾರಿಗೋ ಸರ್ಜರಿ, ಯಾರಿಗೋ ನೀ ರೀಪ್ಲೇಸ್ಮೆಂಟ್, ಯಾರಿಗೋ ಒಬ್ಬರಿಗೆ ಹಾರ್ಟ್ ಪ್ರಾಬ್ಲಮ್ಮು, ಈ ಥರ ಸೇರಿರ್ತಕ್ಕಂಥವರಲ್ಲಿ ಮೇಲ್ನೋಟಕ್ಕೆ ಕೆಲವು ಗುಣಲಕ್ಷಣಗಳಿರ್ತವೆ. ನೆಗಡಿ, ಕೆಮ್ಮು, ಜ್ವರ ಇರುತ್ತೆ. ಅಂಥವ್ರನ್ನ ರ್ಯಾಂಡಮ್ ಆಗಿ ಪಿಕ್ ಮಾಡಿ 456 ಜನರಿಗೆ RT-PCR ಮಾಡಿದರು. ಈ 456 ಜನ RT-PCR ಮಾಡಿರ್ತಕ್ಕಂಥವರಲ್ಲಿ 30 ಜನಕ್ಕೆ ಕೋವಿಡ್ ಪಾಸಿಟಿವ್ ಇದೆ. ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿ ಬೇರೆ ಬೇರೆ ಕಾರಣಗಳಿಗೆ ಟ್ರೀಟ್ಮೆಂಟ್ ತಗೊಳ್ತಾ ಇರ್ತಕ್ಕಂಥ ಪೇಷಂಟ್ಸ್ ಇವರೆಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಲೋಕೇಶ್ ಅವರಿಂದ ಪಡ್ಕೊಳ್ಳೋಣ. ಲೋಕೇಶ್, ಬೇರೆ ಬೇರೆ ಕಾರಣಕ್ಕೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿರ್ತಕ್ಕಂಥವ್ರನ್ನ ಟೆಸ್ಟ್ ಮಾಡಿದಾಗ 456 ಸ್ಯಾಂಪಲ್ಗಳಲ್ಲಿ 30 ಕೋವಿಡ್ ಪಾಸಿಟಿವ್ ಬಂದಿದೆ ಅಂತನಾ? ಅರವಿಂದ್, ಇದು 30 ಪಾಸಿಟಿವ್ ಬಂದಿರುವಂತದ್ದು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿರುವಂತಹ ರೋಗಿಗಳಿಗೆ ಅಲ್ಲ. ಬಿಬಿಎಂಪಿ ವ್ಯಾಪ್ತಿಯ ವಾರ್ಡ್ಗಳಿಂದ ಕಲೆಕ್ಟ್ ಮಾಡಿದಂತ ಕೋವಿಡ್ ಸ್ಯಾಂಪಲ್ ಅನ್ನ ವಿಕ್ಟೋರಿಯಾ ಲ್ಯಾಬ್ಗೆ ಅಧಿಕಾರಿಗಳು ರವಾನಾ ಮಾಡ್ತಾರೆ. ವಿಕ್ಟೋರಿಯಾ ಲ್ಯಾಬ್ ಅಲ್ಲಿ 456 ಸ್ಯಾಂಪಲ್ಗಳನ್ನ ಟೆಸ್ಟ್ ಮಾಡಿದಾಗ ಅವರಲ್ಲಿ 30 ಪಾಸಿಟಿವ್ ಆಗಿರುವಂತದ್ದು ಪತ್ತೆ ಆಗ್ತಾ ಇದೆ. ವಿಕ್ಟೋರಿಯಾ ಆಸ್ಪತ್ರೆ ಒಳಗಡೆ 26 ಜನ ರೋಗಿಗಳನ್ನ ಟೆಸ್ಟ್ ಮಾಡಿದಾಗ ಅವರಲ್ಲಿ 1 ಪಾಸಿಟಿವ್ ಆಗಿರುವಂತದ್ದು. ಇದು ವಿಕ್ಟೋರಿಯಾ ಲ್ಯಾಬ್ ನಲ್ಲಿ ಪತ್ತೆ ಆಗಿರುವಂತಹ ಪಾಸಿಟಿವ್ ಪ್ರಕರಣಗಳ ಸಂಖ್ಯೆ. ಅಂದ್ರೆ ಬೆಂಗಳೂರಿನ ದಕ್ಷಿಣ ವಲಯ ಮತ್ತೆ ಬೊಮ್ಮನಹಳ್ಳಿ ವಲಯ, ಈ 2 ವಲಯಗಳಿಂದ ಸ್ಯಾಂಪಲ್ ಕಲೆಕ್ಟ್ ಮಾಡಿ ವಿಕ್ಟೋರಿಯಾ ಲ್ಯಾಬ್ಗೆ ಕಳಿಸ್ಬೇಕು ಅಂತೇಳಿ ಈ ಹಿಂದೆ ಬಿಬಿಎಂಪಿಯ ಆರೋಗ್ಯ ಅಧಿಕಾರಿಗಳು ಸೂಚನೆಯನ್ನು ಕೊಟ್ಟಿದ್ರು. ಅದರಂತೆ ಈಗ ಆ ಲ್ಯಾಬ್ಗೆ ಕಳಿಸಿದಾಗ ಅಲ್ಲಿ ಟೆಸ್ಟ್ ಮಾಡಿದಾಗ ಪಾಸಿಟಿವ್ ಆಗಿರುವಂತದ್ದು. ಈ ರೀತಿ ರೋಗ ಲಕ್ಷಣ ಇರ್ತಕ್ಕಂಥವ್ರು ILA ಜಾರಿ ಇರ್ತಕ್ಕಂಥ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗ್ತಾ ಇರುವ ಹಿನ್ನೆಲೆಯಲ್ಲಿ ಅಂತವರಿಗೆ ಆಸ್ಪತ್ರೆಗಳಲ್ಲಿ ಅಂದ್ರೆ ಬಿಬಿಎಂಪಿ PHC ಸೆಂಟರ್ಗಳಲ್ಲಿ ಕಲೆಕ್ಟ್ ಮಾಡಿ ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡಿ ಟೆಸ್ಟ್ಗೆ ಕಳಿಸಿದಾಗ ಪಾಸಿಟಿವ್ ಆಗಿದೆ. ಈಗಾಗಲೇ ಎಲ್ಲರನ್ನು ಕೂಡ ಹೋಮ್ ಐಸೋಲೇಷನ್ ಅನ್ನ ಮಾಡಿರುವಂತದ್ದು. ಜೊತೆಗೆ ಯಾವುದೇ ರೀತಿ ಆತಂಕಕಾರಿ ವಿಚಾರ ಇಲ್ಲ ಎನ್ನುವಂಥದ್ದು ಕೂಡ ಅಧಿಕಾರಿಗಳು ತಿಳಿಸ್ತಾ ಇರ್ತಕ್ಕಂಥದ್ದು. ಎಲ್ಲರನ್ನು ಕೂಡ ಹೋಮ್ ಐಸೋಲೇಷನ್ ಕಡ್ಡಾಯವಾಗಿ 7 ದಿನಗಳ ಕಾಲ ಇರಲೇಬೇಕು ಅಂತೇಳಿ ಸೂಚನೆಯನ್ನ ಕೊಟ್ಟಿರುವಂತದ್ದು. ಅರವಿಂದ್, ಥ್ಯಾಂಕ್ ಯು ಲೋಕೇಶ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ.